ಹಲೋ ಹಾಯ್ ನಮಸ್ತೆ ಶೋಭಾ ವೆಂಕಟ್ ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಐ ಹೋಪ್ ಎಲ್ಲ ಚೆನ್ನಾಗಿದ್ದಾರೆ ಅನ್ಕೋತೀನಿ. ನಾನು ಕೂಡ ಆರಾಮಾಗಿದ್ದೀನಿ. ನಮ್ಮ ವೆಯ್ಟ್ ಲಾಸ್ ಜರ್ನಿಯ 7ನೇ ದಿನಕ್ಕೆ ಸ್ವಾಗತ ಅಂತ ಹೇಳ್ತಾ ಒಬ್ಬರು ಕಮೆಂಟ್ ಮಾಡಿದರು, ನೀವು ಡಯಟ್ ಸ್ಟಾರ್ಟ್ ಮಾಡಿದ್ದೀರಾ, ಸೊ ಅನ್ನ ತಿಂತಿದ್ದೀರಲ್ವಾ ಅಂತ. ಅನ್ನ ತಿಂದರೆ ವೆಯ್ಟ್ ಲಾಸ್ ಆಗ್ತಾರಾ, ದಪ್ಪ ಆಗ್ತಾರಾ? ಹೌದಾ, ಸತ್ಯಾಂಶ ಏನು ಅಂತ ತಿಳ್ಕೊಳ್ಳೋಣ. ವಿಡಿಯೋ ಫುಲ್ಲಾಗಿ ನೋಡಿದ್ರೆ ಗೊತ್ತಾಗುತ್ತೆ. ಹೌದು, ನನ್ನ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಕೂಡ ನಾನು ರೈಸ್ ತೊಗೊಂಡಿದ್ದೀನಿ. ನೀವು ಅನ್ನ ತಿಂತಿದ್ದೀರಲ್ಲ, ವೆಯ್ಟ್ ಲಾಸ್ ಆಗತ್ತಾ? ಸತ್ಯ ಏನು? ಹಾಗಾದರೆ ಅನ್ನದಲ್ಲಿ ಏನಿರುತ್ತೆ? ಯಾವ ಅನ್ನ ತಿನ್ನಬೇಕು? ವೈಟ್ ರೈಸಾ, ಬ್ರೌನ್ ರೈಸಾ? ವೆಯ್ಟ್ ಲಾಸ್ ಮಾಡಬೇಕಾದ್ರೆ ಅನ್ನ ತಿನ್ನುವಾಗ ಮಾಡುವಂಥ ಕೆಲವು ತಪ್ಪುಗಳ ಬಗ್ಗೆ. ನಿಮ್ಮ ಡಯಟ್ ಲಿಸ್ಟಲ್ಲಿ ರೈಸ್ ಐಟಮ್ಸ್ ಇದೆ ಅಥವಾ ಅನ್ನದ ಊಟ ಇದೆ, ವೈಜ್ಞಾನಿಕವಾಗಿ ಏನು ಹೇಳ್ತಾರೆ? ಅನ್ನಕ್ಕಿಂತ ಚಪಾತಿ ಬೆಸ್ಟಾ? ಇದನ್ನೆಲ್ಲ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡೋಣ. ಹೌದು, ವೆಯ್ಟ್ ಲಾಸ್ ಮಾಡುವಾಗ ಅಥವಾ ತೂಕ ಇಳಿಸ್ಬೇಕಾದ್ರೆ ಅನ್ನನ ತಿಂದು ಕೂಡ ತೂಕ ಇಳಿಸಬಹುದು. ನನ್ನ ಈ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಒಂದು ವಾರದಲ್ಲಿ ನಾನು 3 kg ನಿಯರ್ ಬೈ ಕಮ್ಮಿ ಮಾಡಿದ್ದೀನಿ. ನಾನು ಕೂಡ ರೈಸ್ ತಿಂದೇನೆ ವೆಯ್ಟ್ ಲಾಸ್ ಆಗಿರೋದು. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಕೂಡ ನಿಜವಾಗ್ಲೂ ಹೇಳಲೇಬೇಕಾಗಿರೋ ವಿಷಯ ಅಥವಾ ತಿಳ್ಕೊಳ್ಬೇಕಾಗಿರುವಂಥ ವಿಷಯ. ಈಗ ನಾವು ತೂಕ ಇಳಿಸ್ಬೇಕು ಅಥವಾ ತೂಕ ಇಳಿಸ್ತಾ ಇದ್ದೀವಿ ಅಂತಂದರೆ ಮೊದಲು ಮಾಡುವಂಥದ್ದು ಅನ್ನ ಬಿಡುವಂಥದ್ದು. ಹಲವರು ಅನ್ನನೇ ತಿಂದರೆ ದಪ್ಪ ಆಗ್ತೀವಿ ಅಂತ ಹೇಳಿ ನಂಬಿರ್ತಾರೆ. ಆದರೆ ನಿಜಕ್ಕೂ ಅನ್ನ ತೂಕ ಹೆಚ್ಚಿಸುತ್ತಾ ಅಥವಾ ನಮ್ಮ ಅಭ್ಯಾಸಗಳೇ ತೂಕ ಹೆಚ್ಚೋದಕ್ಕೆ ಕಾರಣನಾ? ಮೊದಲನೇದಾಗಿ ನಾವು ತಿಳ್ಕೊಬೇಕಾಗಿರುವಂಥದ್ದು ಅನ್ನದಲ್ಲಿ ಏನಿರುತ್ತೆ. ಈಗ ನಾವು ಬೇಯಿಸಿರುವಂಥ ಅನ್ನದಲ್ಲಿ ಒಂದು 100 ಗ್ರಾಮ್ ತೊಗೊತೀವಿ ನಾವು ಅಂತ ಅಂದರೆ ಸರಾಸರಿ ಅದರಲ್ಲಿ ಸುಮಾರು 120 ಇಂದ 130 ಕ್ಯಾಲೋರಿ ಇದ್ದೇ ಇರುತ್ತೆ. 28 ಗ್ರಾಮಷ್ಟು ಕಾರ್ಬೋಹೈಡ್ರೇಟ್ ಇರುತ್ತೆ. ಇನ್ನು 2 ರಿಂದ 3 ಗ್ರಾಮ್ ಪ್ರೋಟೀನ್ ಇರುತ್ತೆ. ಕೊಬ್ಬು ತುಂಬ ಕಮ್ಮಿ, ಬಹಳ ಕಮ್ಮಿ ಇರುತ್ತೆ ಫ್ಯಾಟ್ ಅದರಲ್ಲಿ. ಇನ್ನು ನೀರಿನ ಅಂಶ ಹೆಚ್ಚಿರುತ್ತೆ ಅಂತಲೇ ಹೇಳಬಹುದು. ಮತ್ತಿನ್ನೇನು, ತೂಕ ಇಳಿಸೋರಿಗೆ ಅಥವಾ ವೆಯ್ಟ್ ಲಾಸ್ ಮಾಡೋರಿಗೆ ಅನ್ನ ವಿಷನೂ ಅಲ್ಲ, ಶತ್ರುನೂ ಅಲ್ಲ. ಇದು ದೇಹಕ್ಕೆ ಶಕ್ತಿಯನ್ನು ಕೊಡುವಂಥ ಆಹಾರ ಅಂತ ಹೇಳ್ಬೋದು. ನಮ್ಮ ದೇಹಕ್ಕೆ ಪ್ರೋಟೀನ್ ಎಷ್ಟು ಇಂಪಾರ್ಟೆಂಟು, ಕಾರ್ಬೋಹೈಡ್ರೇಟು ಅಷ್ಟೇ ಇಂಪಾರ್ಟೆಂಟು. ನಾವು ನೋಡಬೇಕಾಗಿರುವಂಥದ್ದು ಕ್ಯಾಲೋರಿ. ಇಷ್ಟು ತಿಳ್ಕೊಂಡ್ಮೇಲೆ ಒಂದು ಪ್ರಶ್ನೆ ಅಂತೂ ಕಾಡುತ್ತೆ, ಹಾಗಾದರೆ ಜನ ಯಾಕೆ ದಪ್ಪ ಆಗ್ತಾರೆ ಅಂತ ಅಲ್ವಾ? ಸೊ ನಿಮಗೆ ಅಷ್ಟೇ ಎಲ್ಲರಿಗೂ ಕೂಡ ಕಾಡುವಂಥ ಪ್ರಶ್ನೆ ಅಂತಲೇ ಹೇಳ್ಬೋದು. ಇದು ಅನ್ನದಿಂದ ಅಂತ ಅಲ್ಲ, ಕಾರಣಗಳು ಇಷ್ಟಿದೆ ನೋಡಿ. ಮೊದಲನೇದಾಗಿ ತುಂಬ ಹೆಚ್ಚು ಪ್ರಮಾಣದಲ್ಲಿ ತಿನ್ನುವಂಥದ್ದು. ಮೊದಲನೇದಾಗಿ ನಾವು ಡಯಟ್ ಮಾಡ್ತಾಯಿದ್ದೀವಿ, ಆರೋಗ್ಯಕರವಾಗಿರುವಂಥ ಜೀವನ ನಡೆಸಬೇಕು ಅಂತ ಅಂದರೆ ನಾವು ಇಷ್ಟು ದಿನ ತಿಂತಿದ್ದಂಥ ತಟ್ಟೆನ ಬಿಟ್ಟು ಸ್ವಲ್ಪ ಚಿಕ್ಕದಾಗಿರುವಂಥ ತಟ್ಟೆಗಳನ್ನು ಚೂಸ್ ಮಾಡಬೇಕು. ಅಂದರೆ ಊಟದ ಪ್ಲೇಟ್ಗಳನ್ನ ಚೂಸ್ ಮಾಡಬೇಕು. ತಟ್ಟೆ ತುಂಬ ಹೆಚ್ಚು ಪ್ರಮಾಣದಲ್ಲಿ ಅನ್ನವನ್ನು ಹಾಕ್ಕೊಂಡು ತಿನ್ನಬಾರ್ದು. ಓಕೆ, ನೆಕ್ಸ್ಟ್ 2ನೇ ಪಾಯಿಂಟು, ದಿನಪೂರ್ತಿ ಕಡಿಮೆ ಚಾಲನೆ ಅಂದರೆ ಓಡಾಡುವಂಥದ್ದು, ನಡೆದಾಡುವಂಥದ್ದು, ಹಾಗೆ ಯಾವುದೇ ಥರ ಎಕ್ಸಸೈಸು, ವರ್ಕೌಟು ಈ ಥರದ್ದು ಯಾವುದು ಮಾಡದೆ ಮನೇಲಿ ಆರಾಮಾಗಿ ಕೂತಂಗೆ ಕೂರೋದು, ಮಲಗ್ದಂಗೆ ಮಲಗೋದು, ಇದು ಇರಬಾರ್ದು. 3ನೇದಾಗಿ ಜಾಸ್ತಿ ಎಣ್ಣೆ ಪದಾರ್ಥ, ಬೇಕ್ರಿ ಐಟಮ್ಸು, ತುಪ್ಪದಲ್ಲಿ ಕರೆದಿರುವಂಥದ್ದು, ಫ್ರೈಡ್ ಐಟಮ್ಸು, ಈ ಥರ ಔಟ್ಸೈಡ್ ಫುಡ್ಸು ಇದನ್ನೆಲ್ಲ ತಿನ್ನಬಾರ್ದು. ಸಿಹಿ ಪಾನೀಯಗಳು ಅಥವಾ ಕೂಲ್ ಡ್ರಿಂಕ್ಸ್ಗಳು ಇದನ್ನು ಜಾಸ್ತಿ ಕುಡಿಯೋದ್ರಿಂದನೂ ಕೂಡ ದಪ್ಪ ಆಗ್ತಾರೆ. ಇನ್ನೂ ಇಂಪಾರ್ಟೆಂಟ್ ಅಂದರೆ ನಿದ್ರೆಯ ಕೊರತೆ. ಮನುಷ್ಯ ಅಂತ ಅಂದಮೇಲೆ ಆಲ್ಮೋಸ್ಟು ಆರೋಗ್ಯಕರವಾಗಿರುವಂಥ ಮನುಷ್ಯನಿಗೆ 7 ರಿಂದ 8 ಗಂಟೆ ಆದರೂ ನಿದ್ರೆ ಬೇಕೇ ಬೇಕು. ಮತ್ತು ಸ್ಟ್ರೆಸ್, ಒತ್ತಡ, ಕೆಲಸದಲ್ಲಿರ್ಬೋದು, ಮನೇಲಿರ್ಬೋದು, ಅಥವಾ ಬೇಡದೇ ಇರುವಂಥ ಯೋಚನೆಗಳನ್ನ ಮಾಡ್ತಾ ಬೇಡದೇ ಇರುವಂಥ ಮಾತುಗಳ ಬಗ್ಗೆ ತಲೆ ಕೆಡಿಸ್ಕೋತಾ ಯೋಚನೆ, ಒತ್ತಡಕ್ಕೆ ಸಿಲುಕಿರೋರು ಕೂಡ ಆಟೋಮೆಟಿಕ್ ದಪ್ಪ ಆಗ್ತಾರೆ. ಹಾಗೆ ಹಾರ್ಮೋನಲ್ ಇನ್ಬ್ಯಾಲೆನ್ಸಿಂದ ಕೂಡ ಆಟೋಮೆಟಿಕ್ ದಪ್ಪ ಆಗ್ತಾರೆ. ರೈಸ್ ತಿನ್ನೋದ್ರಿಂದನೇ ದಪ್ಪ ಆಗಲ್ಲ. ವೆಯ್ಟ್ ಜಾಸ್ತಿ ಆಗೋದು ಅಥವಾ ತೂಕ ಹೆಚ್ಚಾಗುವಂಥದ್ದು ಕ್ಯಾಲೋರಿ ಅಧಿಕವಾದಾಗ ನಾವು ಆ ಒಂದು ಸಮಯದಲ್ಲಿ ತಗೊಳ್ಳುವಂಥ ಊಟ ಆಗಿರ್ಬೋದು, ಬ್ರೇಕ್ಫಾಸ್ಟ್ ಆಗಿರ್ಬೋದು ಅಥವಾ ಡಿನ್ನರ್ ಆಗಿರ್ಬೋದು, ನಾವು ಎಷ್ಟು ಪ್ರಮಾಣದಲ್ಲಿ ತಗೋಬೇಕು ಅದಕ್ಕಿಂತ ಅಧಿಕವಾಗಿ ಯಾವಾಗ ಕ್ಯಾಲರಿ ತಗೋತೀವಿ ಅನ್ನನ ಆ ಭಾಗ ಮಾತ್ರ ನಾವು ದಪ್ಪ ಆಗ್ತೀವಿ. ಬರೀ ಅನ್ನನೇ ಬ್ಲೇಮ್ ಮಾಡೋದು ಸರಿಯಲ್ಲ. ಹಾಗೆ ತೂಕ ಕಡಿಮೆ ಮಾಡಬೇಕು ಅಂದರೆ ಮೇಯ್ನ್ ಎಷ್ಟೊಂದು ನಿಯಮಗಳನ್ನ ಪಾಲಿಸಲೇಬೇಕು. ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ತೂಕ ಇಳಿಸ್ಬೇಕಾದ್ರೆ ಕ್ಯಾಲೋರೀಸ್ ಇನ್ ಅಥವಾ ಕ್ಯಾಲೋರೀಸ್ ಔಟ್ ಅಂತ ಹೇಳ್ತಾರೆ. ಕ್ಯಾಲೋರೀಸ್ ಇನ್, ಕ್ಯಾಲೋರೀಸ್ ಔಟ್ ಅಂದರೆ ನೀವು ತಿನ್ನುವುದಕ್ಕಿಂತ ಹೆಚ್ಚು ಶಕ್ತಿಯನ್ನು ಬಳಸಬೇಕು. ನೀವು ಅನ್ನ ತಿಂದರೂ ಕ್ಯಾಲೋರಿ ಕೊರತೆಯಲ್ಲಿ ಇದ್ದರೂ ಕೂಡ ತೂಕ ಕಡಿಮೆ ಆಗಬಹುದು.
ಸೊ ನಾವೆಷ್ಟು ತಿಂತೀವಿ ಅದರ 2ರಷ್ಟು ಆ್ಯಕ್ಟಿವ್ ಆಗಿರಬೇಕು, ಕೆಲಸಗಳನ್ನ ಮಾಡಬೇಕು, ಆವಾಗ ಕ್ಯಾಲರೀಸ್ ಬರ್ನ್ ಆಗುತ್ತೆ. ಅನ್ನ ತಿಂದ್ರೂ ಸಹ ನಾವು ಆರಾಮಾಗಿ ವೆಯ್ಟ್ ಲಾಸ್ ಮಾಡಬಹುದು. ಸರಿ, ಹಾಗಾದರೆ ಅನ್ನ ತಿಂದು ಕೂಡ ವೆಯ್ಟ್ ಲಾಸ್ ಮಾಡ್ಬೋದು ಅಂದರೆ ಅನ್ನನ ಹೇಗೆ ತಿನ್ನಬೇಕು? ಅದಕ್ಕೂ ಕೂಡ ಕೆಲವೊಂದು ನಿಯಮ ಇದೆ. ವೆಯ್ಟ್ ಲಾಸ್ ಮಾಡಬೇಕಂದ್ರೆ 1 ಅಥವಾ 2.5 ಕಪ್ ಅನ್ನ ಸಾಕು. ಅಂದರೆ ದೊಡ್ಡ ಕಪ್ಪಲ್ಲಿ ತಿಂತಿದ್ರೆ ಅದರಲ್ಲಿ ಸ್ಮಾಲ್ ಕಪ್ ಮಾಡ್ಕೊಳ್ಳಿ. ಅಂದರೆ ಅರ್ಧ ಕಪ್ ಆಗೋ ಥರ ಮಾಡ್ಕೋಬೇಕು. ಅರ್ಧ ತಟ್ಟೆ ತರಕಾರಿ ಇರಬೇಕು. ಇವಾಗ ಒಂದು ಪ್ಲೇಟ್ ನಾವು ತೊಗೊಂಡಿದ್ದೀವಿ ಅಂದರೆ ಸ್ವಲ್ಪ ಅನ್ನ ಇದ್ದರೆ ಸ್ವಲ್ಪ ಬೇಳೆ ಸಾಂಬಾರು, ಕೋಸಂಬರಿ ಅಥವಾ ಸೌತೆಕಾಯಿ, ಈ ಥರ ಬೇಳೆ ಸಾಂಬಾರು, ರಾಜ್ಮಾ, ಕಡಲೆ ಅಥವಾ ಮೊಟ್ಟೆ, ಚಿಕನ್ ತಿನ್ನೋರು ಚಿಕನ್ನು, ಈ ಥರ ಕೆಲವೊಂದು ಪ್ರೋಟೀನ್ನ ಸೇರಿಸ್ಕೊಂಡಿರಬೇಕು. ಊಟವನ್ನು ನಿಧಾನವಾಗಿ ಮಾಡಬೇಕು. ಅಂದರೆ ಅಗಿದು ಹಲ್ಲಲ್ಲಿ ತಿನ್ನಬೇಕು. ನಾವು ತಿನ್ನುವಂಥ ಆಹಾರ ಅಥವಾ ನಾವು ಏನು ತಿಂತಾ ಇದ್ದೀವಿ ಅಂತ ನಮ್ಮ ಮನಸ್ಸಿಗೆ, ನಮ್ಮ ಮೈಂಡಿಗೆ ಗೊತ್ತಾಗಬೇಕು, ನಮ್ಮ ಮೆದುಳಿಗೆ. ಆವಾಗ ನಾವು ತಿನ್ನುವಂಥದ್ದು ಇನ್ನೂ ಊಟ ಹೊಟ್ಟೆ ತುಂಬ್ತೀನಿ ಸ್ವಲ್ಪ ಬೇಕಪ್ಪ ಅಂತ ಅನ್ನಿಸ್ತಾ ಇದ್ದಂಗೆ ನಾವು ಊಟನ ಸ್ಟಾಪ್ ಮಾಡಬೇಕು. ಈ ರೀತಿಯಲ್ಲಿ ನಾವು ಏನಾದರೂ ಊಟ ಮಾಡಿದ್ರೆ, ಅನ್ನ ತಿಂದರೆ ನಿಜವಾಗ್ಲೂ ಆರಾಮಾಗಿ ವೆಯ್ಟ್ ಲಾಸ್ ಮಾಡ್ಬೋದು. ನಮ್ಮ ಆರೋಗ್ಯಕರವಾಗಿರುವಂಥ ಜೀವನ ಶೈಲಿಯ ಜೊತೆಗೆ ಆರೋಗ್ಯವಾಗಿರಬಹುದು. ಅದರಲ್ಲೂ ಅನ್ನ ಊಟ ಮಾಡಬೇಕು ಅಂತಂದರೆ ಮಧ್ಯಾಹ್ನದ ಸಮಯ ಬೆಸ್ಟ್ ಅಂತ ಹೇಳ್ಬೋದು. ಇನ್ನು ರಾತ್ರಿ ರಾಗಿ ಗಂಜಿ ಅಥವಾ ರಾಗಿ ಸೂಪ್, ತರಕಾರಿ ಸೂಪು, ಸಲಾಡ್ಸು, ಈ ಥರ ಏನಾದರೂ ಲೈಟಾಗಿ ಏನಾದರೂ ತೊಗೊಂಡ್ರೂ ಬೆಸ್ಟ್. ತುಂಬ ಜನ ವೈಟ್ ರೈಸ್ ಬೆಸ್ಟಾ ಅಥವಾ ಬ್ರೌನ್ ರೈಸ್ ಬೆಸ್ಟಾ, ಅವಲಕ್ಕಿ ಅಥವಾ ಕುಸುಲಕ್ಕಿ ಯಾವುದು ಬೆಸ್ಟು ಅಂತ ಎಲ್ಲ ಯೋಚನೆ ಮಾಡ್ತಿರ್ತಾರೆ. ಸೊ ಜನರು ಬ್ರೌನ್ ರೈಸ್ ಯಾವಾಗಲೂ ಉತ್ತಮ ಅಂತಾರೆ. ಯಾಕೆಂದರೆ ಅದರಲ್ಲಿರುವಂಥ ಸತ್ಯ ಏನಂತಂದರೆ 2 ಶಕ್ತಿ ಕೊಡುತ್ತೆ. ಬ್ರೌನ್ ರೈಸು ಶಕ್ತಿ ಕೊಡುತ್ತೆ, ವೈಟ್ ರೈಸು ಶಕ್ತಿ ಕೊಡುತ್ತೆ. ಬ್ರೌನ್ ರೈಸಲ್ಲಿ ಫೈಬರ್ ಹೆಚ್ಚಿರುತ್ತೆ. ಇನ್ನು ಬಿಳಿ ಅನ್ನ ಮಿತವಾಗಿ ತಿಂದರೆ ವೆಯ್ಟ್ ಲಾಸ್ಗೆ ಅಡ್ಡಿ ಏನಿಲ್ಲ, ಜಾಸ್ತಿ ತೊಗೋಬಾರ್ದು ಅಷ್ಟೇ. ಇನ್ನು ಯಾವಾಗಲೂ ಎನಿ ಟೈಮು ಪಾಲಿಸಬೇಕಾಗಿರುವಂಥದ್ದು ಸುಲಭನೂ ಆಗಿರ್ಬೋದು, ಕಷ್ಟನೂ ಆಗಿರ್ಬೋದು, ನಮ್ಮ ಆಯ್ಕೆ ಯಾವಾಗಲೂ ಫೈಬರ್ ಜಾಸ್ತಿ ಇರುವಂಥ ಅಕ್ಕಿಯನ್ನು. ಇನ್ನು ಯಾವಾಗಲೂ ನಾವು ಮಾಡ್ತಿರುವಂಥ ತಪ್ಪುಗಳೇನು ಗೊತ್ತಾ? ಅನ್ನ ತಿನ್ನುವಾಗ ಅಥವಾ ನಮ್ಮ ಪ್ಲೇಟಲ್ಲಿ ನಾವು ಊಟ ಬಡಿಸ್ಕೊಂಡಾಗ ಜಾಸ್ತಿ ಹಾಕೊಂಡ್ಬಿಡ್ತೀವಿ. ಒಂದೇ ಸರಿ ತಟ್ಟೆಗೆ ಬ್ಯಾಟಿದಷ್ಟು ತುಂಬ್ಕೊಂಡ್ಬಿಡ್ತೀವಿ. ತರಕಾರಿಗಳು ಕಮ್ಮಿ ಇರುತ್ತೆ, ತರಕಾರಿಗಳೇ ಸಮ್ಟೈಮ್ ಇರೋದಿಲ್ಲ, ಜೊತೆಗೆ ಪ್ರೋಟೀನ್ ಅನ್ನೋದು ಇರೋದಿಲ್ಲ. ಬರೀ ಅನ್ನ ಸಾರು, ಇಲ್ಲಾಂದರೆ ಒಂದು ಚಪಾತಿ, ಪ್ಲೇನ್ ಚಪಾತಿ, ಇಷ್ಟೇ. ಊಟದ ನಂತರ ತಕ್ಷಣ ಮಲ್ಕೊಂಡ್ಬಿಡುವಂಥದ್ದು. ಲೇಟ್ ನೈಟ್ ಆಗೋಯ್ತಪ್ಪ ಊಟ ಮಾಡಿ ಮಲಗಿಬಿಡೋಣ ಅಂತ ಹೇಳ್ಬಿಟ್ಟು ಮಲಗಿಬಿಡುವಂಥದ್ದು. ಒಂದು ವಾಕ್ ಮಾಡಲ್ಲ, ಒಂದಷ್ಟು ದೂರ ಹೋಗಿ ಬರೋದಿಲ್ಲ. ಆ ಊಟದ ಜೊತೆಗೆ ಕೂಲ್ ಡ್ರಿಂಕ್ಸು, ಸ್ವೀಟ್ ಏನಾದರೂ ಇತ್ತು ಅಂತಂದರೆ ತಿಂದ್ಬಿಡೋದು. ಇವನ್ನೆಲ್ಲ ಮಾಡಿದ್ರೆ ಸಮಸ್ಯೆ ಜಾಸ್ತಿ ಆಗುತ್ತೆ ಹೊರತು ವೆಯ್ಟ್ ಲಾಸು ಆಗೋದಿಲ್ಲ, ಆರೋಗ್ಯಕರವಾದಂಥ ಜೀವನ ಆಗೋದೇ ಇಲ್ಲ. ಹಾಗೆ ವೈಜ್ಞಾನಿಕವಾಗಿ ಡಾಕ್ಟರ್ಗಳೆಲ್ಲ ಹೇಳೋದು ಒಂದೇ, ಅನೇಕ ಸಂಶೋಧನೆಗಳು ಹೇಳಿರುವಂಥದ್ದು ವೆಯ್ಟ್ ಲಾಸ್ಗೆ ಮುಖ್ಯವಾದದ್ದು ಕ್ಯಾಲೋರಿ ನಿಯಂತ್ರಣ, ಸಾಕಷ್ಟು ಪ್ರೋಟೀನ್ ತಿನ್ನುವಂಥದ್ದು, ನಿಯಮಿತವಾಗಿ ವ್ಯಾಯಾಮ ಮಾಡುವಂಥದ್ದು, ಯೋಗ ಮಾಡುವಂಥದ್ದು, ಸಾಕಷ್ಟು ಕಣ್ತುಂಬ ನಿದ್ದೆ ಮಾಡು ಅಂತ ಹೇಳ್ತಿದ್ರು ಗೊತ್ತಾ ನಮ್ಮ ಅಜ್ಜಿ, ಅಮ್ಮ ಎಲ್ಲ. ಸೊ ನಮಗಾಗಲೇ ಗೊತ್ತಿತ್ತು ಏನೆಲ್ಲ ಮಾಡ್ತಿದ್ರು ನಮ್ಮ ಅಪ್ಪ ಅಮ್ಮ, ಅಜ್ಜಿ ತಾತ, ಆರೋಗ್ಯವಾಗಿದ್ರಲ್ವಾ. ಸೊ ಅದನ್ನು ನಾವು ಕೂಡ ಪಾಲಿಸಿದ್ರೆ ಖಂಡಿತವಾಗ್ಲೂ ಆರಾಮಾಗಿ ವೆಯ್ಟ್ ಲಾಸ್ ಮಾಡ್ಕೋಬೋದು. ವೆಯ್ಟ್ ಗೇನೂ ಆಗೋದಿಲ್ಲ, ಆರೋಗ್ಯಕರವಾದಂಥ ಜೀವನವನ್ನು ಮಾಡ್ಬೋದು. ಅನ್ನವನ್ನು ಸಂಪೂರ್ಣ ಬಿಡಲೇಬೇಕು ಅನ್ನೋದು ಎಲ್ಲೂ ಇಲ್ಲ, ಯಾವ ನಿಯಮನೂ ಇಲ್ಲ. ಅನ್ನ ವಿಷನೂ ಅಲ್ಲ, ಶತ್ರುನೂ ಅಲ್ಲ. ಇನ್ನೊಂದು ಮೇಯ್ನ್ ಹೇಳಬೇಕು ಅಂತ ಅಂದರೆ, ಅನ್ನ ತಿಂದರೆ ಮಾತ್ರ ದಪ್ಪ ಆಗಲ್ಲ, ಕ್ಯಾಲೋರಿ ಫಿಟ್ನೆಸ್ ಇದ್ದರೆ ಮಾತ್ರ ವೆಯ್ಟ್ ಲಾಸ್ ಆಗುತ್ತೆ. ಕ್ಯಾಲೋರಿನ ನಾವು ಡೆಪಾಸಿಟ್ ಎಷ್ಟಿದೆ ಕ್ಯಾಲೋರಿ, ನಾವು ಎಷ್ಟು ಕ್ಯಾಲೋರಿ ತಿಂತಾಯಿದ್ದೀವಿ. ಇನ್ನೊಂದು ವಿಷಯ ಅಂತ ಅಂದರೆ, ನಾವು 1 ಕಪ್ ಅನ್ನ ತಿನ್ನೋದು ಒಂದೇ, 2 ಚಪಾತಿ ತಿನ್ನೋದು ಒಂದೇ. ಸೊ 1 ಕಪ್ ಅನ್ನ ಬೆಸ್ಟಾ, 2 ಚಪಾತಿ ಬೆಸ್ಟಾ, ನೀವೇ ಯೋಚನೆ ಮಾಡಿ. ಹಾಗೆ ಅನ್ನದ ಜೊತೆ ಪ್ರೋಟೀನ್ ಇರಲೇಬೇಕು ಅಂತ ಹೇಳಿದ್ನಲ್ಲ, ಜೊತೆಗೆ ತರಕಾರಿಗಳು ಕಡ್ಡಾಯವಾಗಿರಬೇಕು. ಅದ್ರ ಪ್ರಮಾಣ ಎಷ್ಟಿರಬೇಕು? ಸ್ವಲ್ಪನೇ ಇರಬೇಕು. ನಮಗೆ ಇನ್ನು ತಿನ್ನಬೇಕು ಅಂತ ಯಾವಾಗ ಅನಿಸುತ್ತೆ ಆವಾಗ ಆದಷ್ಟು ಊಟದಿಂದ ಎದ್ದೇಳುವಂಥದ್ದು ಒಳ್ಳೆಯದು. ಇನ್ನು ವೆಯ್ಟ್ ಲಾಸ್ಗೆ ಅನ್ನ ಬಿಡುವಂಥ ಅಗತ್ಯ ಇಲ್ಲವೇ ಇಲ್ಲ ಅಂತ ಹೇಳಿದನಲ್ಲ, ಈ ರೀತಿಯ ವಿಷಯಗಳು ವೈಜ್ಞಾನಿಕವಾಗಿಯೂ ಕೂಡ ಡಾಕ್ಟರ್ಸ್ಗಳು ಹೇಳ್ತಿರ್ತಾರೆ. ಇವೆಲ್ಲ ಅನ್ನ ತಿಂದರೆ ದಪ್ಪ ಆಗ್ತಾರೆ ಅನ್ನುವಂಥದ್ದು ತಪ್ಪು ಮಾಹಿತಿ. ಇನ್ನೂ ಎಷ್ಟೊಂದು ಜನ ಹೇಳ್ತಿರ್ತಾರೆ ಬೆಸ್ಟು ಬಿಳಿ ರೈಸ್ ಅಂದರೆ ಪಾಲಿಷ್ಡ್ ಆಗಿರುವಂಥದ್ದು ತಿನ್ನಬಾರ್ದು ಅಂತ. ಹೌದು, ಅದರಲ್ಲಿ ಜಾಸ್ತಿ ಫೈಬರ್ ಇರೋದಿಲ್ಲ. ಸೊ ಹಾಗಾಗಿ ಅನ್ಪಾಲಿಷ್ಡ್ ರೈಸ್ಗಳನ್ನ
ಚೂಸ್ ಮಾಡುವಂಥದ್ದು. ಈಗ ಎಲ್ಲರಿಗೂ ಗೊತ್ತಿರ್ಬೋದು ಅಥವಾ ಎಲ್ಲರೂ ತಿಳ್ಕೊಂಡಿರ್ಬೋದು, ಅನ್ನದಿಂದ ದಪ್ಪ ಆಗೋದಿಲ್ಲ ನಾವು ತಿನ್ನುವಂಥ ಕ್ವಾಂಟಿಟಿ ಮತ್ತು ಕ್ಯಾಲೋರೀಸಿಂದ ಅಂತ. ಸೊ ನನ್ನ ಡಯಟಲ್ಲೂ ಕೂಡ ಅನ್ನ ಇತ್ತು. ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಅನ್ಕೊತೀನಿ. ಈ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನಿನ್ನೂ ಸಿಗ್ತೀನಿ ವೆಯ್ಟ್ ಲಾಸ್ ಜರ್ನಿ ಡೇ 8 ಅಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.